ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಪೂವನ್ ಮಾಡುವ ನಮಸ್ಕಾರ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ನನ್ನ ರೂಮಿಂದ. ಏನಕ್ಕೆ ಅಂದರೆ ಇವಾಗ ಎಕ್ಸಾಮ್ ಇದೆ ಇವತ್ತು ಮಂಡೇ ಎಕ್ಸಾಮ್ ಇದೆ. ಸೊ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು. ಸೊ ಅದಕ್ಕೆ ಮನೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಇವಾಗ ಹೊರಡಬೇಕು. ಇವತ್ತಿನ ಬ್ಲಾಗಲ್ಲಿ ನೀನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಎಲ್ಲರಿಗೂ ಏನಂತ ಕ್ಯೂರಿಯಾಸಿಟಿ ಇರುತ್ತೆ, ಯಾರು ಏನಿರ್ಬೋದು. ಆಲ್ರೆಡಿ ತಮ್ಮನೇ ನೋಡಿರ್ತೀರ ಏನು ಅಂತ. ಸೊ ಇವತ್ತಿನ ಬ್ಲಾಗಲ್ಲಿ ಅದೇ ಕಂಟೆಂಟು. ಸ್ಟೇಟ್ಯೂನ್, ಯಾರು ಸ್ಕಿಪ್ ಮಾಡಿಕೊಂಡು ಯಾರಿರ್ಬೋದು ಅಂತ ಫುಲ್ ಮುಂದಕ್ಕೆ ಹೋಗಿ ಓಡಿಸ್ಕೊಂಡು ನೋಡೋಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ ಬ್ಲಾಗ್ ನೋಡಿ, ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮಾಡಿಕೊಡಿ. ನೋಡಿ ಇನ್ನೂ ಮಾಡಿಲ್ಲ ಅಂದರೆ ಯಾರು ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಟೈಮ್ ವೇಸ್ಟ್ ಮಾಡಿದ್ದೀರಾ, ಬನ್ನಿ ಹೋಗೋಣ. ಸಂಜೆ ತಂಗಾಳಿ ತಂಪಾಗಿ ಬೀಸಿ ಕಾಲೇಜಿಗೆ ರೀಚ್ ಆಗಿದ್ದಾಯಿತು. ಕಾಲೇಜ್ ಹತ್ರ ಬಂದರೆ ಹ್ಯಾಂಡಿಕ್ಯಾಪ್ಟಿದು ಗಾಡಿಗೆ ಇಕ್ಬಿಟ್ಟವ್ರೆ. 1 2 3 4 5 6 7 8 ಗಾಡಿ ಇಕ್ಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ಅಭಿಷೇಕ್ ಫೋನ್ ಮಾಡಿ ಎಲ್ಲಿದಂಗೆ ಕೇಳ್ಬಿಟ್ಟು ಸಿಗ್ತೇನೆ. ಗೈಸ್, ಬರ್ತಾ ಆಟೋದಲ್ಲಿ ಒಂದು ಲೈನ್ ನೋಡಿದೆ. ಆಟೋ ಡ್ರೈವರ್ ಅಣ್ಣ ಏನೋ ಒಂದು ಲೈನ್ ಹಾಕ್ತಿತ್ತು. ಏನಂದರೆ, ದಾನ ಮಾಡು ಪ್ರಾಣದ ಹಾಗೆ, ಸಾಧನೆ ಮಾಡು ಅಪ್ಪನ ಹಾಗೆ ಅಂತ. ಮಾತೇ ಇಲ್ಲ. ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಕ್ಕತ್ತಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಕವಿಗಳು ನಮ್ಮಲ್ಲಿ ಜಾಸ್ತಿ ಇಲ್ತಿರೇ ಇರ್ಬೋದು. ಆದರೆ ಆಟೋ ಡ್ರೈವರ್ಸೇ ಒಂಥರ ಕವಿಗಳಿದ್ದಂಗೆ. ಒಳ್ಳೆ ಮೋಟಿವೇಶನ್ ಸ್ಪೀಚಸ್ಸು ಆಟೋ ಹಿಂದ್ಗಡೆ ಹಾಕಿ ನಮಗೆಲ್ಲರಿಗೂ ಗೊತ್ತಾಗೋ ಥರ ಮಾಡ್ತಾರೆ. ಕೆಲವರು ಓದ್ತಾರೆ, ಕೆಲವರು ಓದಲ್ಲ ಅಷ್ಟೇ. ಅದನ್ನು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. 3 hours later. ಇವತ್ತೇನು ಮಾಡ್ತಾ ಇನ್ನು ಬ್ಲಾಗ್ ಕಂಟೆಂಟ್ ಅಂದರೆ, ಕೇಳಿಸ್ಕೊಳ್ಬೇಕು, ನನ್ನ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಹಣೆ ಇಟ್ಟಳು. ಯಾರಿರ್ಬೋದು ನಿನಗೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹಾಂ, ಗೊತ್ತಿಲ್ಲ. ಆಮೇಲೆ ನೀನು ಸೈಲೆಂಟಾಗೇ ಇದ್ದರೆ ಚೆನ್ನಾಗಿ ಕಾಣಿಸ್ತೀಯಂತೆ. ಏನಂತೀಯ ಆಡಿಯನ್ಸ್ಗೆ? ಜೈ ಶ್ರೀರಾಮ. ಹಾಂ, ಜೋರ ಒಂದ್ಸಲ ನೀನು ವಾಯ್ಸ್ ಕೇಳೋಕೆಂದು ಮಾತಾಡು ಅಷ್ಟೇ. ಹೇಳಿ, ನಾನು ಬಾಯಿ ಬಿದ್ದೋಗ್ಬಿಡುತ್ತೆ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ರಿವೀಲ್ ಮಾಡ್ಬಿಡ್ಲಾ ಗರ್ಲ್ ಫ್ರೆಂಡ್ ಯಾರು ಅಂತ? ಹಾಂ, ಪಕ್ಕ ಎಲ್ಲರಿಗೂ ಇಷ್ಟ ಆಗತ್ತಲ್ಲ ಗೈಸ್. ಅವನು ಹೊರಟ. ಈಗ ನಾನು ಒಬ್ರ ಹತ್ರ ಏನೋ ಹೇಳಿಸ್ಕೊಡಕ್ಕೆ ಹೋಗ್ಬೇಕು ಗೈಸ್. ಇವತ್ತು ನಾನು ಒಬ್ರ ಹತ್ರ ಏನೋ ಹೇಳಿಸ್ಕೊಡೋಣ ಅಂತ ಬಂದೆ. ಆ್ಯಂಡ್ ಕ್ಯಾಂಟೀನ್ ಹತ್ರ ಇದ್ದೀನಿ. ಸೊ ಒಬ್ರನ್ನ ತೋರಿಸ್ತೀನಿ ಯಾರನ್ನು ಅಂತ. ನಿಂತ್ಕೊಂಡ್ರೆ ಬೇಕು. ಎಲ್ಲೋದ್ರ? ಇಲ್ಲಿದ್ದಾರೆ ಸರ್ ಮೇಲಲ್ಲ ಸರ್, ಕೆಳಗೆ ನೋಡಿ ಸರ್. ಏನ್ ಸರ್, ಅಮಿತಾಬ್ ಬಚ್ಚನ್ ಹೈಟ್ ಅಲ್ಲಿ ಇದೀನಿ ಅಂತ ಮೇಲೆ ನೋಡ್ತಾ ಇದ್ರಂಗೆ ಸರ್. ಸ್ವಲ್ಪ ಕೆಳಗಡೆ ನೋಡಿ ಸರ್, ದ್ವಾರಕೀಶ್ ಹೈಟ್ ಅಲ್ಲಿ ಇರ್ತೀವಿ ಸರ್. ಸೊ ಹಾಯ್ ಹೇಳ್ಬಿಡು. ಹಾಯ್, ನಿನ್ನ ಹೆಸರು? ನಿಮ್ಗೆ ಯಾಕೆ ಬೇಕದು? ವಂದನಾ. ಹೌದಾ? ಹೌದು. ಕೇಳಿಸಲ್ಲ, ಜೋರ ಮಾತಾಡ್ಬೇಕು. ಇವ್ರ ವಾಯ್ಸ್ ಎಷ್ಟು ಜೋರಿದೆ ಗೊತ್ತಾ? ಎಷ್ಟು ಜೋರಿದೆ ಅಂದರೆ ಈ ಕಾಲೇಜೇ ನರಗತ್ತೆ. ಏನಾರ ಹೇಳಮ್ಮ. ಏನು ಹೇಳ್ಬೇಕು? ಮಾನ ಮರ್ಯಾದೆ ತೆಗಿಬೇಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಕಿಚ್ಚ ಭುವನ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಂದ ಅಷ್ಟೇ. ವಿಡಿಯೋಸ್ ನೋಡಿ. ಓಕೆ. ಎಲ್ಲ ಪ್ರತಿಯೊಬ್ಬರಿಗೂ ನಾನೇ ಹೇಳ್ಬೇಕು. ಹೌದು, ನೀನು ನೋಡ್ತಿದ್ಯಾ ಫಸ್ಟ್ ಆಫ್ ಆಲ್? ಹೌದು, ನೋಡ್ತೀನಿ. ಬಟ್ ಎಲ್ಲ ನೋಡ್ತೀನಿ ಅಂತ ಹೇಳಲ್ಲ. ತುಂಬಾ ನೋವಾಗುತ್ತ್ರಿ. ಕೆಲವೊಂದು ನಮ್ಮ ಕಾಲೇಜ್ ಅಂತೂ ನಾನು ಯಾವುದೂ ಮಿಸ್ ಮಾಡೋದಿಲ್ಲ. ಕಾಲೇಜ್ ಇದು ಮಾತ್ರ ಅಂದ್ರೆ ಬೇರೆ ನೋಡ್ತೀನಿ, ಬಟ್ ಕಾಲೇಜ್ ಅಂತ ರೀಸೆಂಟ್ ಆಗಿ ಯಾವ್ದಾಗ್ದೆ? ಇದು ನೀನು ಮೆನ್ಷನ್ ಮಾಡಿದ್ದೆ ಅಂತ ಹೇಳ್ಬೇಡ, ಯಾವ್ದು ನೋಡಿದ್ರಿ ಅಂತ ಹೇಳು. ಇಲ್ಲ, ಅದು ಅರ್ಧ ನೋಡಿದ್ದೀನಿ. ಯಾವ್ದು ಗೊತ್ತಾ? ನೀನ್ ಏನ್ ಆಗ್ತೀಯ ಅನ್ನೋದ್ರ ಬಗ್ಗೆ. ಯೂಟ್ಯೂಬರ್ ಆಗ್ತೀಯಾ ಅಥವಾ? ಓಕೆ, ಅದು ಹೇಗಿತ್ತು?
ಅದು ಪೂರ್ತಿ ನೋಡಿಲ್ಲ ಇನ್ನು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ ಬಾಳ್ಗಷ್ಟೇ ಅಲ್ಲ ಇಷ್ಟ ಆಯ್ತು, ಚೆನ್ನಾಗಿ ಇಷ್ಟ ಆಯ್ತಾ ಗೈಸ್? ಇವಾಗ ಅವನಿಗೆ ಯಾವುದೋ ಗೇಮ್ ಹಾಕ್ಕೊಡ್ತಾ ಇದೀನಿ ಬೇಕಂತೆ. ರೀಲ್ಸ್ ಮಾಡೋಣ ಬಾ ಅಂದರೆ ಬರಲ್ಲ, ಫಸ್ಟು ಇದಾಗಲಿ ಆಮೇಲೆ ಬರ್ತೀನಿ ಅಂತವನೇ. ಇಂಥ ಓಡೆ ನನ್ನ ಮಗ ನೋಡಿ. ನಾವು 3 ದಿನ ಆಯ್ತಾ ತಿರ್ಗಾ ನನ್ನ ಹತ್ರನೇ ಇದೆ ಲ್ಯಾಪ್ಟಾಪು. ಬಂದಿದ ತಕ್ಷಣ ಆನ್ ಮಾಡಿಕೊಂಡು ಚಾರ್ಜಿಂಗ್ ವೈರ್ ಹಾಕಿ ಏನೋ ಮಾಡ್ತವನೇ ಮಾಡಲಿ. ಇವತ್ತು ನಾವೊಂದು ಕಂಟೆಂಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳು, ನನ್ನ ಗರ್ಲ್ ಫ್ರೆಂಡ್ ಯಾರು ಅಂತ ನಿನಗೆ ಮಾತ್ರ ಗೊತ್ತು ಯಾರು ಅಂತ. ಹೇಗಿದೆ ನೋಡೋಕ್ಕೆ? ನೋಡ್ಬೋದು ಅಷ್ಟೇ. ಇಮೋಷನಲ್ ಡ್ಯಾಮೇಜ್ ಹೇಳು ಹೇಗಿದ್ದಾರೆ ನೋಡ್ಬೋದು ಒಂದ್ಸತಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಒಂದು ರೀಲ್ ಮಾಡಿದ್ದೀನಿ, ಅದೇ ಬರೀ ಬಾಯ್ಸಿಗೆ ಮಾತ್ರ ಅರ್ಥ ಆಗುತ್ತೆ. ಯಾರ ನೋಡಿರಂದ್ರೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಲೈಕ್ ಮಾಡಿ. ಸೊ ಈಗ ಎಲ್ಲ ಮುಗಿಸ್ಕೊಂಡು ಅಣ್ಣ ಆಟೋ ಓಡಿಸ್ಬೇಕಂತೆ ಒಂದ್ಸಲ, ಅದನ್ನು ಮಾಡೋಣ. ಈಗ ಮೇಲ್ಗಡೆ ಹೋಗಿ ಎಡಿಟ್ ಮಾಡೋಣ. ಆ್ಯಂಡ್ ಎಡಿಟ್ ಮಾಡಿಬಿಟ್ಟು ಊಟ ಮಾಡಿ ನಾನು ಕಟಿಂಗ್ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಒಂದು ರೀಲ್ ಎಡಿಟ್ ಮಾಡೋಕ್ಕೆ ಅರ್ಧ ಗಂಟೆ ಆಯಿತಾ? ಅರ್ಧ ಗಂಟೆ ತೊಗೊಂಡ್ವಿ. ನೋಡಿ, ಬಾಯ್ಸಿಗೆ ತುಂಬ ರಿಲೇಟ್ ಆಗುತ್ತೆ, ಯಾಕಂದರೆ ಬಾಯ್ಸ್ ಆ ಥರನೇ ಮಾಡೋದು, ಅದಕ್ಕೆ ಬಾಯ್ಸಿಗೆ ಕನೆಕ್ಟ್ ಆಗುತ್ತೆ ಬೇಗ. ಸೊ ಆಗಿದೆ, ಎಡಿಟ್ ಮಾಡಿ ಇವಾಗ ಫೈನಲಿ ಆಗಿದೆ. ಈಗ ಕಲಿಸ್ಕೊತಾ ಇದ್ದೀನಿ. ಶೋ ಹೊಡ್ತಾನೆ. ನಮ್ಮದು ಆಯಿತು ರೀಲ್ ಎಡಿಟಿಂಗು, ಇನ್ನೇನು ಪೋಸ್ಟ್ ಮಾಡಬೇಕು. ಹೊಡ್ತಾ ಇದ್ದಾನೆ. ಬಾ ಬಾಯ್, ಹುಷಾರು, ನಾಳೆ ಬಾ. ಈಗ ನಾನು ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಕಟಿಂಗ್ ಹೋಗ್ಬೇಕಾಗಿತ್ತು, ಬಟ್ ಮೋಡ ಈ ಥರ ಇದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅಮ್ಮನ ಕೇಳಿಬಿಟ್ಟು ಏನಂತಾರೆ ಕೇಳಿಬಿಟ್ಟು ನೋಡೋಣ. ಈಗ ಹೊರಟಿದ್ದೀನಿ ಈಗ ಕಟಿಂಗ್ ಮಾಡ್ಸೋಕ್ಕೆ ಅಂತ. ಮೋಡ ಕ್ಲಿಯರ್ ಆಗಿದೆ. ಲೆಟ್ಸ್ ಗೋ. ಇವಾಗ ಹೋಗಿ ಡೈರೆಕ್ಟ್ ಕಟಿಂಗ್ ಶಾಪ್ ಹತ್ರ ಸಿಗ್ತೀನಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೋ ಅಂತೀಯಾ, ಹೋ ಅಂತೀಯಾ. ಗೈಸ್ ಫೈನಲಿ ರೀಚ್ ಆಗಿದ್ದಾಯ್ತು. ಇವಾಗ ಕಟಿಂಗ್ ಶಾಪ್ ಒಳಗೆ ಹೋಗಿ ಸಿಗ್ತೀನಿ. ನಮ್ಮ ಮೇಲೆ ನಾವು ಬಂದ್ರೇ ಒಂಥರ ಫೀಲಿಂಗ್, ಅದೇ ಬೇರೆ ಥರ ಫೀಲಿಂಗ್. ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದೆ. ಫೈನಲಿ ಕಟಿಂಗ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ಈಗ ಮನೆಗೆ ಹೋಗಿ ಈ ಒಂದು ಬ್ಲಾಗಿಗೋಸ್ಕರ ನೀವು ಏನು ಕಾಯ್ತಿದ್ರು, ಯಾರು ನನ್ನ GF ಅನ್ನೋದನ್ನು ನಾನು ಮನೆ ಹತ್ರ ಹೋಗಿ ತೋರಿಸ್ತೀನಿ. ಅವರು ಅಂಗಡಿ ಅಲ್ಲೇ ಇರ್ತಾರೆ. ಸೊ ಎಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಅವರು, ಬಟ್ ನಿಮ್ಗೆ ಗೊತ್ತಿರಲ್ಲ. ನಾನು ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಈಗ ಮನೆ ಹತ್ರ ಹೋಗಿ ಸಿಗ್ತೀನಿ. ರೀಚ್ ಆಗಿದ್ದಾಯಿತು. ಈಗ ಸ್ನಾನ ಮಾಡಿ ಸಿಗ್ತೀನಿ. ಗೈಸ್ ಸ್ನಾನ ಮಾಡಿ ಊಟ ಮಾಡಿ ಕೆಳಗೆ ಬಂದು ಹಾಲಿನ ಕೂಪನ್ ಹಾಕಿ ಹೋಗ್ತಾಯಿದ್ದೀನಿ. ನನ್ನ ಮತ್ತು ನನ್ನ GF ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ ಫಸ್ಟು. ಇಲ್ಲಿ ನೋಡಿ, ಮಗ ಲವ್ ಮಾಡಿದಾನೆ ಅಂತ ನೀವು ರಾಂಗ್ ಆಗಂಗಿದ್ರೆ ನಾವ್ ಒಳಗೆ ಬರೋದಿಲ್ಲ. ಮಗ ಲವ್ ಮಾಡಿ ಕಾಡ್ ಸೇರಿದಾನೆ, ನೀವೆಲ್ರೂ ಬೈಕೊಂಡು ಓಡಾಡಿ. ಇಲ್ಲ ಲೋಪರ್ ನನ್ನ ಮಗ. ಏನು ಅಂದರೆ, ನಾನು ಮತ್ತು ಅವರು ಮೀಟಾಗಿ ಕರೆಕ್ಟಾಗಿ 6 years ಆಗಿದೆ. ಆ್ಯಂಡ್ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿದ್ದೆ ಹೊರತು ಈಗ ರೀಸೆಂಟಾಗಿ 1 yearಯಿಂದ ಡೈಲಿ ಮೀಟ್ ಆಗೋದಾಗಲಿ ಡೈಲಿ ಮಾತಾಡ್ಸೋದಾಗಲಿ ಮಾಡ್ತಿರೋದು. ಸೊ ನಿಮ್ಮ ಪ್ರಕಾರ ನನ್ನ GF ಯಾವ ರೀತಿ ಇರ್ಬೋದು ಅನ್ನೋದನ್ನು ಗೆಸ್ ಮಾಡಿ. ಐಶ್ವರ್ಯ ರೈ, ರಮ್ಯಾ, ರಚಿತಾ ರಾಮ್ ಗೆಸ್ ಮಾಡಿ. ಗೈಸ್, ಇಟ್ ಈಸ್ ಅ ಟೈಮ್ ಟು ರಿವೀಲ್ ಮೈ GF. GF
ಸೊ ಎಲ್ಲರೂ ಎಕ್ಸೈಟ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸೈಟ್ಮೆಂಟ್ ಇವಾಗ ಎಂಡಾಗತ್ತೆ. ಆ್ಯಂಡ್ ಫೈನಲಿ ಅವರು ನನ್ನ ಮುಂದೆನೇ ಇದ್ದಾರೆ. ನಾವು ರಿವೀಲ್ ಮಾಡೋ ಟೈಮ್ ಇಟ್ಸ್ ನನ್ ಅನ್ನರ್ ದ್ಯಾನ್ ರಾಣಿ. ಇವಳು ಹುಡುಗಿ ನನ್ನ ಫ್ರೆಂಡ್, ಸೊ ಗರ್ಲ್ ಫ್ರೆಂಡ್. ಅಯ್ಯೋ ದೇವರೇ ನೀನು ಇದ್ದರೆ. ಏನು ರಾಣಿ ನಡಿ ಕೈ ಕೊಡ್ತಾಳೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಸ್ಮೈಲ್ ಮಾಡ. ಸ್ಮೈಲ್ ಈ ಹೇಗಿದೆ ಸ್ಮೈಲ್ ಈ ಅಲ್ಲೇ ನೋಡಿ ಅವಳೆ ಕೈ ಕೊಡ್ತಾಳೆ. ಇದು ನೋಡಿ ಅವಳು ನನಗೆ ಲೈಫಲ್ಲಿ ಸಿಗಲ್ಲ ಕಣ. ಅದೇ ನನಗೆ ಅವಳ ಮರೆಯೋದಕ್ಕಾಗಲ್ಲ. ಅವಳು ನನಗೆ ಸಿಗಲ್ಲ, ನಾನು ಮರೆಯಲ್ಲ. ಅವಳು ಸಿಗಲ್ಲ, ನಾನು ಮರೆಯಲ್ಲ. ಅಲ್ಲನಾ? ಹಾಂ ನೋ 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 ಮೂತಿಗೆಲ್ಲ ಕೊಡಲ್ಲ ನಾನು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನನ್ನ GFನ ಮೀಟ್ ಮಾಡಿಸಿದ್ದು ತುಂಬ ನೋವಾಗುತ್ತ್ರಿ. ಗೊತ್ತು, ಕಮೆಂಟ್ಸಲ್ಲಿ ಬಾಯಿಗೆ ಬಂದಂಗೆ ಬೈತೀರಾ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಆ್ಯಂಡ್ ಇಷ್ಟೊತ್ತು ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಟಿಂಗ್ ನೆಕ್ಸ್ಟ್ ಬ್ಲಾಗ್ ತೋರಿಸ್ತೀನಿ ಅಂದಿದ್ದೆ, ಈಗಲೇ ತೋರಿಸ್ತಾ ಇದ್ದೀನಿ. ಈ ಸೆಟ್ ಮಾಡಿಲ್ಲ, ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಈ ಹೇರ್ ಸ್ಟೈಲ್ ಯಾರು ಮಾಡಿಸಿದ್ರು ಅನ್ನೋದನ್ನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಆ್ಯಂಡ್ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿಲ್ಲ ಅಂದರೆ. ಸೊ ಥ್ಯಾಂಕ್ ಯು ಸೊ ಮಚ್. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್ ಗೈಸ್. ಲಾಸ್ಟ್ ಟೈಮ್ನ ನೋಡ್ಬಿಡಿ ಬಾಯ್. ಹೋಗು, ನಿಮ್ಮ ಅಪ್ಪ ಅಮ್ಮ ಕೈತಿರ್ತಾರೆ, ಹೋಗು ಕೈ ಕೊಡು. ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ. ಹೋ ಅಂತೀಯ, ಹೂ ಅಂತೀಯ, ಬಾ ಅಂತೀಯ, ತಾ ಅಂತೀಯ. ನನ್ನ ಬಿಟ್ಟು ಹೋಗಲ್ವಾ? ಹೋಗ್ ವಾಸನೆ ಏನು ತಿಳ್ಕೊಂಬಂದಿದ್ಯಾ? ಹೋಗ್ ಬ್ರೇಕಪ್ ಹೋಗ್. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಹೋಗ್ ಬರಬೇಡ ಇನ್ನೊಂದ್ಸಲ. ಹೋಗ್ ನೋಡು. ಬಾಯ್ ಗೈಸ್.